ಸರ್ ಇದು ಯಾರು ಲಾಡ್ಜ್ ಅವರ ಮಾತಾಡೋದು? ಯಾರು? ಶಿವರಾಜ್ ಅಂದ್ಬಿಟ್ಟು. ಹಾ ಲಾಡ್ಜ್ ಅವರ ಸರ್? ಹೌದೌದು, ಹೇಳಿ ಏನ್ ಸಮಾಚಾರ? ಎಲ್ಲಿ ಬರೋದು ಹೇಳಿ ನಿಮ್ದು ಇದು? ಕಪಿಲಾ ಲಾಡ್ಜ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಹಾ, ನಂಜನಗೂಡು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರುತ್ತೆ. ಇದು ಎಷ್ಟು ರೂಮ್ಸ್ ಇದಾವೆ ಸರ್? ನಮ್ದೊಂದು 6 ರೂಮ್ ಇದೆ. ಜಾಸ್ತಿ ಆಯ್ತು ಅಂದ್ರೆ ಸ್ವಲ್ಪ ಬೇರೆ ಕಡೆ ಎಲ್ಲರೂ ನೀವು ವ್ಯವಸ್ಥೆ ಮಾಡ್ಕೊಡ್ತೀರಾ? ನಿಮ್ಗೆ ಎಷ್ಟು ಬೇಕಾಗುತ್ತೆ? ನಮ್ ಕಮ್ಮಿ ಅಂತಂದ್ರೆ ಒಂದು 15-16 ಬೇಕಾಗುತ್ತೆ. ಓ, ಅಷ್ಟು ಇದು ಮಾಡಕ್ಕಾಗಲ್ಲ. ನೋಡಿ ಸ್ವಲ್ಪ, ನಾಳೆ ಹಬ್ಬ ಬೇರೆ ಇದೆ ಅಲ್ವಾ? ಆಲ್ರೆಡಿ ಒಂದಷ್ಟು ರೂಮ್ಗಳು ಆಗ್ಬಿಟ್ಟಿರ್ತವೆ, ನಾವು 6 ಕೊಡಕ್ಕಾಗಲ್ಲ, ಆ ಥರ ಪರಿಸ್ಥಿತಿ. ಏನ್ ರೇಂಜ್ ಸರ್ ರೂಮ್ಗಳು? ರೂಮ್ ಎಲ್ಲ ನಮ್ದು 400-450 ರೇಂಜ್ ಇದೆ. ಸ್ವಲ್ಪ ಚೆನ್ನಾಗಿರ್ಬೇಕು, ನೀಟಾಗಿ. ನೋಡ, ನೀವು ಅಷ್ಟು ರೂಮ್ ಕೇಳ್ತಾ ಇದ್ರಲ್ಲ, ಏನ್ ಫಂಕ್ಷನ್? ಅದೇ ಸರ್, ನಾಳೆ ಸಂಕ್ರಾಂತಿ ವಿಶೇಷ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅದಕ್ಕೆ ಬೇರೆ ಬೇರೆ ಊರುಗಳಿಂದೆಲ್ಲ ಬರ್ತಾ ಇದ್ದಾರೆ. ಟಿವಿ ಎಲ್ಲ ಇದೆಯಾ ರೂಮಲ್ಲಿ? ಟಿವಿ ಇದಾವೆ. ನಾಳೆ ಎಷ್ಟು ಗಂಟೆ ಬರ್ತೀರಾ ಸರ್? ಇದು ಸಾಯಂಕಾಲ ಕಾರ್ಯಕ್ರಮ ಇರೋದು, ಒಂದು 4:15. ಹೌದಾ? ಬನ್ನಿ ನೋಡೋಣ. ಎದುರುಗಡೆ ನಮ್ಮ ಇನ್ನೊಂದಿದೆ, ಅದರಲ್ಲೂ ಮಾತಾಡೋಣ. ಸೇಮ್ ಇದೆನಾ ಅಲ್ಲವೇ ರೇಟು? ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ನೋಡೋಣ, ಮಾತಾಡ್ತೀನಿ ನಾನು. ಮತ್ತೆ ಏನಂತಂದ್ರೆ ಸ್ವಲ್ಪ ಅದೇ ಸೌಂಡ್ ಮಾಡಿದ್ರೆ ಅಥವಾ ಇದು ಗಲೀಜ್ ಆದ್ರೆ ಏನು ಇದ್ ಮಾಡಬಾರ್ದು, ಫಸ್ಟೇ ಹೇಳ್ಬಿಟ್ಟಿದೀನಿ. ಅದಕ್ಕೇನೆ ಸೌಂಡ್ ಏನೋ ಶಬ್ದ ಆದ್ರೆ ಗಲಾಟೆ, ಸ್ವಲ್ಪ ಗಲೀಜ್ ಏನಾರು ಆಯ್ತು ಅಂದ್ರೆ ಸ್ವಲ್ಪ ಆಮೇಲೆ ನಾವು ಚಾರ್ಜಸ್ ಏನೈತೆ ಇದ್ ಮಾಡ್ಕೊಡ್ತೀನಿ. ಎಷ್ಟು ಟೋಟಲ್ ಜನ ಎಷ್ಟಾಗ್ಬೋದು ನಿಮ್ದು ಅಂತ? ಜನಗಳಲ್ಲ ಸರ್. ಅದೇ ಸರ್, ನಾಳೆ ಇದು ಸಂಕ್ರಾಂತಿ ಐತಲ್ಲ, ಅದಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾವ್ರೆ. ಒಟ್ಟಿಗೆ ಇದು ದನಗಳನ್ನ ಎತ್ಗಳನ್ನ ಕಿಚಾಯಿಸೋದು. ಅದಕ್ಕೆ ನಾವು ಇಲ್ಲಿ ಮಂಡ್ಯ ಮತ್ತೆ ಇಲ್ಲಿ ಬೆಂಗಳೂರಿಂದೆಲ್ಲ ದನಗಳು ಎತ್ಗಳನ್ನ ಕರ್ಕೊ ಬರ್ತಾ ಇದೀವಿ. ಅದಕ್ಕೆ ಅದನ್ನ ಉಳ್ಸಕ್ಕೆ. ನೀವ್ ಹೇಳ್ತಾ ಇರೋದೇನು, ನಾವ್ ಹೇಳಿದ್ದೇನು? ಸುಮ್ಮನೆ ಬೆಳಬೆಳಗ್ಗೆನೆ ಇನ್ನು ತಲೆ ತಿನ್ಬೇಡಿ.